ನಾರಾಯಣ ನಾರಾಯಣ. ಆದರೆ ಪ್ರಭು, ಈ ಸಮಯದಲ್ಲಿ ನಂದಪುತ್ರನ ವೇದನೆ ಶಾಂತವಾಗುವ ಬಗೆ ಹೇಗೆ? ದೇವರ್ಷಿ, ವೇದನೆಗೆ ಒಂದೇ ಔಷಧಿ, ಪ್ರೇಮ. ಕೃಷ್ಣನ ಈ ವೇದನೆಯನ್ನು ಮುಗಿಸುವವರು ಯಾರೆಂದರೆ ಅವನ ಮೇಲೆ ನಿಶ್ಚಲ ಪ್ರೇಮ ಇರುವವರು. ನಾರಾಯಣ ನಾರಾಯಣ. ನನಗೆ ಅರ್ಥವಾಯಿತು ಪ್ರಭು, ನನಗೆ ಅರ್ಥವಾಯಿತು. ಅಮ್ಮ, ಕಾಲ್ಗೊಕ್ಕಿರೋ ಮುಳ್ಳು ತೆಗೆಯಕ್ಕಾಗ್ತಿಲ್ಲ ಅಮ್ಮ. ಕಂದ, ನನ್ ಕಂದ ಎಲ್ಲಿದ್ದಾನೆ? ಕಂದ, ಕಂದ, ನನ್ ಕಂದನಿಗೇನೋ ಅಪಾಯ ಆಗಿದೆ. ಕಂದ, ಕಂದ. ಇದು ಅಸಂಭವ. ಈ ತಾಯಿಯ ಮೇಲಿರುವ ರಾಹುವಿನ ಪ್ರಭಾವ ಹೇಗೆ ಸಮಾಪ್ತಿಯಾಗಿದ್ದು? ಕಂದ, ಕಂದ, ಚಿಂತೆ ಮಾಡ್ಬೇಡ ನೀನು. ನೀನಮ್ಮ ಬರ್ತಿದ್ದಾಳೆ ಕಂದ. ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಆಗ ಇವಳೆ ಕೃಷ್ಣನ ಮನೆಯಿಂದ ಕಳಿಸಿದ್ಲು. ಈಗ ನೋಡಿದ್ರೆ ಕಳೆದೋಗಿರೋ ಕರುನ ತಾಯಿ ಹಸು ಕೂಗೋ ತರ ಇವಳೆ ಕೃಷ್ಣನ ಕರೀತಾ ಇದ್ದಾಳೆ. ಅಕ್ಕ, ಇದಕ್ಕಿಂತ ಒಳ್ಳೆ ವಿಷಯ ಇನ್ನೇನಿರಕ್ ಸಾಧ್ಯ? ನಾರಾಯಣ ನಮ್ ಪ್ರಾರ್ಥನೆನ ಆಲಿಸ್ಬಿಟ್ಟ. ಈಗ ನಮ್ ಕೃಷ್ಣ ಗೋಕುಲಕ್ಕೆ ಹಿಂತಿರುಗಿ ಬರ್ತಾನೆ. ನಾನು ಹೇಳೋದೇನು ಅಂದ್ರೆ ಕೃಷ್ಣನ್ ಕರ್ಕೊಂಡ್ ಬರೋದಿಕ್ಕೆ ನಾವೆಲ್ಲ ಹೋಗ್ಬೇಕು. ಹೌದೌದು, ನಡೀರಿ ನಡೀರಿ. ಕಂದ, ನಂದ್ರಾಣಿ, ನಂದ್ರಾಣಿ ಎಲ್ಲಿ ಹೋಗ್ತಾ ಇದಾರೆ? ಇನ್ನೆಲ್ಲಿಗೆ? ಕೃಷ್ಣನ್ ಕರ್ಕೊಂಡ್ ಬರಕ್ಕೆ. ನಂಗ್ ಗೊತ್ತಿತ್ತು ಯಶೋದೆ ಚಿಕ್ಕಮ್ಮಂಗೆ ಕೃಷ್ಣನ್ ಬಿಟ್ಟಿರಕ್ಕೆ ಆಗಲ್ಲ. ನಡೆದಿದ್ದಾಮು ಚಿಕ್ಕಪ್ಪ. ನಡಿ. ಕಂದ, ಯಶೋದೆ ಅಮ್ಮ ಅಲ್ವಾ? ಅಮ್ಮ, ನೀನ್ ಬೇಗ ಬಾ ಅಮ್ಮ. ನೀನ್ ಎಲ್ಲಿದ್ಯಮ್ಮ? ಕಂದ, ನಂದ್ರಾಣಿ, ಕಂದ, ಎಲ್ಲಿದ್ಯಾ ನೀನು? ಕೃಷ್ಣ, ಕೃಷ್ಣ, ಕಂದ, ಕೃಷ್ಣ, ಎಲ್ಲಿದ್ಯಾ ನೀನು? ಕೃಷ್ಣ, 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 ಕೃಷ್ಣ. ಅಮ್ಮ, ನಾನು ಇಲ್ಲಿದ್ದೀನಿ ಅಮ್ಮ. ಕಂದ, 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 ಕಂದ. ಕಂದ, ನಿನ್ಗೇನು ಆಗಿಲ್ಲ ತಾನೆ? ಅಮ್ಮ, ನೀನ್ ಬಂದಿಲ್ಲ, ಈಗೆಲ್ಲ ಸರಿ ಹೋಗುತ್ತೆ ಅಮ್ಮ. ನನ್ ಕಂದ ಕರೆದ್ರೆ ಈ ಅಮ್ಮ ಬರೋದಿಲ್ವಾ? ಹೀಗಾಗೋಕ್ ಸಾಧ್ಯನಾ? ಕಂದ, ನನ್ನ ಕ್ಷಮಿಸ್ಬಿಡು ಕಂದ. ನನಗದೇನಾಗೋಗಿತ್ತು. ಆದ್ರೆ ಮುಳ್ಳು ಮುಳ್ಳ ತೋರ್ಸು. ಇದು ಹೇಗಾಯ್ತು? ಆಯ್ತು, ಈಗ್ಲೇ ಸರಿ ಹೋಗುತ್ತೆ. ಬಾ ಕಂದ, ಇನ್ನೊಂದ್ ಕ್ಷಣನೂ ನಾನಿನ್ನೀ ಕಾಡಲ್ಲಿರೋಕ್ ಬಿಡೋದಿಲ್ಲ. ನಾರಾಯಣ ನಾರಾಯಣ. ಪ್ರಭು, ತಾಯಿ ಯಶೋದೆಯಂತೂ ರಾಹುವಿನ ಪ್ರಭಾವದಲ್ಲಿದ್ದಳು. ರಾಹುಕಾಲದ ಕಾರಣದಿಂದ ಅವಳು ಕೃಷ್ಣನಿಗೆ ಶಿಕ್ಷೆ ಕೊಟ್ಟಳು, ಮನೆಯಿಂದ ಕಳಿಸಿದಳು. ಆದರೆ ಈಗ ನೋಡುತ್ತಿದ್ದರೆ ಪ್ರಭು, ಅವಳ ಮೇಲೆ ರಾಹುವಿನ ಪ್ರಭಾವವೇ ಇದ್ದಂತಿಲ್ಲ. ಏನಾಯಿತು? ಇದೆಲ್ಲ ಹೇಗೆ ಸಾಧ್ಯವಾಯಿತು ಪ್ರಭು? ದೇವರ್ಷಿ, ಯಾವುದೇ ನಕಾರಾತ್ಮಕ ಶಕ್ತಿ ಕರುಣೆ ಮತ್ತು ಪ್ರೇಮವನ್ನು ಎದುರಿಸಲಾರದು. ಕೃಷ್ಣನು ತಾಯಿ ಯಶೋದೆಯನ್ನು ಎಷ್ಟು ಕರುಣೆ ಪ್ರೇಮದಿಂದ ಕರೆದನೆಂದರೆ ಅವನು ಕೇವಲ ತಾಯಿ ಯಶೋದೆಯ ಮೇಲಿದ್ದ ರಾಹುವಿನ ಪ್ರಭಾವ ನಾಶ ಮಾಡಿದ್ದಲ್ಲದೆ ಜೊತೆಗೆ ಅವಳ ಮನಸ್ಸನ್ನು ಮತ್ತೆ ಅತೀತದಿಂದ ವರ್ತಮಾನಕ್ಕೆ ತಂದಿದ್ದಾನೆ ಹಾಗೂ ರಾಹುವಿನಿಂದ ಮುಕ್ತಿಯನ್ನ ನೀಡಿದ್ದಾನೆ. ನಾರಾಯಣ ನಾರಾಯಣ. ಧನ್ಯರು ಪ್ರಭು. ಪರಮಾವತಾರಿ ಶ್ರೀಕೃಷ್ಣನ ಕರುಣೆ ಮತ್ತು ಅವನ ಮಹಿಮೆ ಅನಂತ. ಹಾ ಅಮ್ಮ, ನನ್ಗೂ ತುಂಬಾ ಹೊಟ್ಟೆ ಹಸು ಆಗ್ತಿದೆ. ಹಾ ಕಂದ, ದಾಮೋದರಣ್ಣ. ಈ ಬಾಲಕ ರಾಹುವಿನ ಪ್ರಚಂಡ ಅಗ್ನಿಯಿಂದ ಅನಾಯಾಸವಾಗಿ ಪಾರಾಗಿದ್ದಾನೆ. ಒಂದು ಸಾಧಾರಣ ಮುಳ್ಳಿನಿಂದ ಇವನಿಗೆ ಇಷ್ಟೊಂದು ನೋವಾ? ಈ ಬಾಲಕ ಅಂತೂ ವಕ್ರಬುದ್ಧಿಯ ರಾಹುಗೆ ಸವಾಲಾಗಿದ್ದಾನೆ. ಈಗ ನಾನು ಈ ರಹಸ್ಯನ ಬಿಡಿಸಲೇಬೇಕು.
ಗೋಕುಲದ ಜನರೇ, ಅಮ್ಮ ಹೇಳ್ತಾಳೆ ಅಪರಾಧಿಗಳಂದ್ರೆ ತಪ್ಪುಗಳನ್ನ ಮಾಡೋರು ಮಾತ್ರ ಅಲ್ಲ, ಅನಾಚಾರಗಳನ್ನ ಸಹಿಸ್ಕೊಳ್ಳೋರು ಕೂಡ ಅಪರಾಧಿಗಳಾಗ್ತಾರೆ. ಆದ್ರೆ ಕೃಷ್ಣ, ಕಂಸನ ಅನ್ಯಾಯವನ್ನ ಸಹಿಸ್ಕೊಂಡು ಬದುಕೋದು ಬಿಟ್ರೆ ನಮ್ಗೆ ಬೇರೆ ದಾರಿ ಏನಿದೆ? ಇಲ್ಲ, ನಾವು ಭಯ ಪಟ್ಕೊಂಡು ಸುಮ್ನೆ ಕಣ್ಮುಚ್ಕೊಂಡಿದ್ರೆ ನಮ್ಗೆ ಯಾವ ದಾರಿನೂ ಕಾಣೋದಿಲ್ಲ. ಅದಕ್ಕೆ ನಾವು ಕಷ್ಟನ ಕಣ್ಬಿಟ್ ನೋಡ್ಬೇಕು. ನಾವೆಲ್ರೂ ಈಗ ಒಗ್ಗಟ್ಟಾಗಿ ಕಂಸನ ಅನ್ಯಾಯನ ಎದುರಿಸಲೇಬೇಕಾಗತ್ತೆ. ಎಲ್ಲಿವರೆಗೂ ನಾವು ಕಂಸಂಗ್ ಹೆದರ್ತಾ ಇರ್ತೀವೋ ಅಲ್ಲಿವರೆಗೂ ಅವನು ಹೆದರ್ಸ್ತಾನೆ ಇರ್ತಾನೆ. ಆದ್ರೆ ಕೃಷ್ಣ, ಅವನು ಕಂಸ. ದೇವತೆಗಳು ಅವನಿಗೆ ಭಯ ಪಡ್ತಾರೆ. ಅವನ ಅನಾಚಾರವನ್ನ ಕೊನೆಗೊಳಿಸೋದಕ್ಕೆ ಒಂದೇ ದಾರಿ ಇರೋದು, ಆ ನಾರಾಯಣನೇ ಈ ಭೂಮಿ ಮೇಲೆ ಅವತರಿಸಬೇಕು. ಅಜ್ಜ, ಅಮ್ಮ ಹೇಳ್ತಾಳೆ ದೇವ್ರು ನಮ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ಮೊದ್ಲು ನಾವು ನಮ್ ಕೆಲ್ಸ ಮಾಡ್ಬೇಕು. ಇಷ್ಟಕ್ಕೂ ನಾವು ಕಳ್ಕೊಳ್ಳೋದೇನಿದೆ? ಕಂಸನ್ನ ನಾವ್ ಎದುರಿಸೋಣ. ಅಮ್ಮ ಹೇಳ್ತಾಳೆ ನೇನಂ ಚಿದಂತಿ ಶಸ್ತ್ರಾಣಿ ನೇನಂ ದಹತಿ ಪಾವಕಂ ಅಂದ್ರೆ ಆತ್ಮನ ಯಾವ ಆಯುಧನೂ ಗಾಯ ಮಾಡಲ್ಲ, ಯಾವ ಬೆಂಕಿನೂ ಸುಡಲ್ಲ, ಮತ್ಯಾವ ಗಾಳಿನೂ ಮುಟ್ಟೋದಿಲ್ಲ. ಮತ್ಯಾಕ್ ಭಯ? ಏನಾದ್ರೂ ಸರಿ, ಇವತ್ ನೀವೆಲ್ಲ ತೀರ್ಮಾನ ಮಾಡ್ಲೇಬೇಕು. ನೀವೆಲ್ರೂ ಜೀವನ ಪೂರ್ತಿ ಹೀಗೆ ಕಷ್ಟದಲ್ಲಿ ಬದುಕ್ತಿರೋ ಅಥವಾ ಕಂಸನ ಪಾಪ ಎದುರಿಸಿ ಅವನ ಅನಾಚಾರನ ನಾಶ ಮಾಡ್ತಿರೋ? ನೀನ್ ಹೇಳಿದ್ ನಿಜ ಕೃಷ್ಣ. ಈ ತರ ಜೀವನ ನಡೆಸಿ ಏನ್ ಲಾಭ? ನಾವು ಗೊಲ್ಲರಾಗಿದ್ದು ಕೂಡ ನಾವು ನಮ್ಮ ಮಕ್ಕಳಿಗೆ ಹಾಲು ಬೆಣ್ಣೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಈ ತರ ಬದುಕೋದಕ್ಕಿಂತ ಸಾಯೋದೇ ಮೇಲು. ಏನಂತೀರಾ? ಕೃಷ್ಣ, ಅದೇನಾದ್ರೂ ಆಗ್ಲಿ, ಇವತ್ತಿಂದ ನಾವು ಕಂಸನಿಗೆ ಒಂದು ಹನಿ ಹಾಲನ್ನು ಕೊಡೋದಿಲ್ಲ, ಒಂಚೂರು ಬೆಣ್ಣೆನೂ ಕೊಡಲ್ಲ. ಏನ್ ಹೇಳ್ತೀರಾ? ಕಂಸಮಾವ, ಇವತ್ತಿಂದ ಜನರ ಮನ್ಸಲ್ಲಿ ನಿಮ್ಮನ್ ಕಂಡ್ರೆ ಭಯ ಇಲ್ಲ. ಕಂಸಮಾವ, ಹಾಲು ಮೊಸರು ಇಲ್ದೆ ನಿಮ್ಮ ಅನಾಚಾರ ಎಷ್ಟು ದಿನ ನಡೆಯುತ್ತೆ ನೋಡ್ಬೇಕು. ಈ ಗೋಕುಲದ ಜನರೇ ಮೋಸಗಾರರು. ಒಂದೊಂದ್ಸಲ ಬೆಣ್ಣೆ ಬಚ್ಚಿಟ್ರೆ ಇನ್ನೊಂದ್ಸಲ ಒಂದೇ ಮಡಕೆ ಹಾಲು ನೀಡ್ತಾರೆ, ಒಂದೊಂದ್ಸಲ ಬೆಪ್ಪರ್ ತರ ಸುಮ್ನೆ ನಿಲ್ತಾರೆ. ಆದ್ರೆ ಇದು ಕಂಸರ ನಿಯಮ. ತೆರಿಗೆ ಕೊಡದೆ ಇರೋರ್ ಮೇಲೆ ಯಾವ ದಯನೂ ಇರಲ್ಲ. ಆಳ್ವಿಕೆ ದಯೆ ತೋರಿಸಿ ಅಲ್ಲ, ಭಯ ತೋರಿಸಿ ಮಾಡ್ಲಾಗುತ್ತೆ. ಭಯದಿಂದ ಇವತ್ತಿವ್ರು ಏನೂ ಸಿಗದೆ ಬರಿಗೈಯಲ್ಲಿ ಹೋಗೋದು ಖಂಡಿತ. ನಾವು ತೀರ್ಮಾನ ಮಾಡಿದೀವಿ. ಕೃಷ್ಣ ಏನ್ ಹೇಳ್ತಾನೋ ಗೋಕುಲದಲ್ಲಿ ಅದೇ ಆಗೋದು. ನಡೀರಿ ಹೋಗೋಣ. ನಾನು ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ನಾನ್ ಯಾವತ್ತೂ ಪೇಡ ಮಾಡೇ ಇಲ್ಲ. ನಿಂಗ್ ಗೊತ್ತಾ ಕೃಷ್ಣ, ನಿನಗಿಷ್ಟ ಅಂತ ನಾನು ನನ್ನ ಕೈಯಾರೆ ಈ ಪೇಡ ಮಾಡ್ಕೊಂಡ್ ತಂದಿದ್ದೀನಿ. ಇದನ್ನ ನಿನ್ಗೋಸ್ಕರ ಅಂತ ಬರ್ಸಾನದಿಂದ ಇಲ್ಲಿ ತನಕ ತಗೊಂಡ್ ಬಂದಿದ್ದೀನಿ. ಎಷ್ಟೋ ಉಪಕಾರ. ಗೋಪಿಕೆ ನನ್ ಮೇಲೆ ಇಷ್ಟೊಂದ್ ಗಮನ ಇಡಕ್ಕೆ ಏನಾದ್ರೂ ಕಾರಣ ಇದ್ಯಾ? ಗೊಲ್ಲ, ನಿನಗೆ ಗೊತ್ತೇ ಇದೆಯಲ್ಲ, ನಾನು ಯಾರ ಮಾತು ಕೇಳಲ್ಲ. ನನ್ ಮನ್ಸಿಗೆ ಅನ್ಸಿದ್ದೆ ಮಾಡೋದು. ನನ್ ಮನಸ್ಸು ಹೇಳ್ತು ಇವತ್ತು ನಿಂಗೆ ಪೇಡ ತಿನ್ನಿಸ್ಬೇಕು ಅಂತ. ಅದಕ್ಕೆ ನಾನು ನಿನ್ಗೆ ಅಂತ ಈ ಪೇಡ ಮಾಡ್ಕೊಂಡ್ ಬಂದೆ. ಈಗ ನನ್ ಮನ್ಸು ಬದ್ಲಾಗೋಕ್ಕಿಂತ ಮುಂಚೆ ನೀನು ಈ ಪೇಡ ತಿನ್ಬೇಡು ಕೃಷ್ಣ. ಮರ್ತ್ಬಿಟ್ಟಿದ್ಯಾ ಗೋಪಿಕೆ? ನಾನ್ ಪೇಡ ಅಲ್ಲ, ಬೆಣ್ಣೆ ತಿಂತೀನಿ, ಬೆಣ್ಣೆ. ಕೃಷ್ಣ, ಮರ್ತಿರೋದು ನೀನು ರಾಧೆಯ ಕೃಷ್ಣ. ಅದಕ್ಕೆ ನಾನು ಏನ್ ತರ್ತೀನೋ ನೀನ್ ಅದನ್ನೇ ತಿನ್ಬೇಕು. ನಾನ್ ಬೆಣ್ಣೆ ತಂದಾಗ ನೀನ್ ಅದನ್ನೇ ತಿಂದು ತೆಗ್ಬಹುದು. ಆದ್ರೆ ಈಗ ಈ ಪೇಡ ತಿನ್ನು. ಈ ಗೋಪಿಕೆ ನನ್ ತಲೆ ತಿನ್ನೋದಕ್ಕೂ ಮೊದ್ಲು ನಾನು ಈ ಪೇಡ ತಿನ್ಬಿಡ್ಬೇಕು. ಕೊಡು ಗೋಪಿಕೆ, ನೀನ್ ಮಾಡಿರೋ ಪೇಡ. ಸ್ವಲ್ಪ ಇರು, ನಾನು ನಿನ್ಗೇನೋ ಹೇಳ್ಬೇಕು. ನಿನ್ನ ಹೆಸರು ರಾಧೆ ಅಲ್ಲ, ಅದನ್ನ ಬಾಧೆ ಅಂತ ಇಡ್ಬೇಕಾಗಿತ್ತು. ನೀನೇನಾದ್ರೂ ಹೇಳ್ದಾಗಲ್ಲ? ಅಲ್ಲ, ನೀನೇನೋ ಹೇಳ್ತಾ ಇದ್ದೆ. ಹಾ, ನಾನ್ ಹೇಳ್ತಿದ್ದೆ. ನನ್ನಿಂದಾಗಿ ನೀನ್ ಎಷ್ಟು ಕಷ್ಟ ಪಡ್ಬೇಕಾಯ್ತು. ಯಶೋದೆ ಅತ್ತೆ ಬೈದ್ರು, ಹೊಡೆದ್ರು, ಮುಳ್ಚುಚ್ಚಿತು. ನನ್ಗೆ ಇದ್ರಿಂದ ಬೇಜಾರಾಗಿದೆ ಕೃಷ್ಣ. ಗೋಪಿಕೆ, ಈಗ ನೀನ್ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದೀಯಾ? ಹಾಗಾದ್ರೆ ನೀನ್ ಸರಿಯಾದ ಕೆಲ್ಸನೇ ಮಾಡ್ತಿದೀಯಾ? ಅಮ್ಮ ಹೇಳ್ತಾಳೆ ಕ್ಷಮೆ ಕೇಳೋದ್ರಿಂದ ಅಪರಾಧಿ ಭಾವನೆ ಕಡಿಮೆ ಆಗುತ್ತೆ. ಗೊಲ್ಲ, ನಾನ್ ಯಾವ ಅಪರಾಧನೂ ಮಾಡಿಲ್ಲ. ತಪ್ಪು ಮಾಡಿದ್ದು ನೀನು ಬ್ರಜಮಂಡಲದ ಬೆಣ್ಣೆನ ಕದಿಬಾರ್ದಿತ್ತು.
ನಾನ್ ನಿನಗೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೆ ಅಂದ್ರೆ ನಿನಗೆ ಶಿಕ್ಷೆ ಆದಾಗ ನನಗೂ ನೋವು ಆಗತ್ತೆ ಅಂತ. ಗೋಪಿಕೆ, ನೀನ್ ಚಿಂತೆ ಮಾಡೋ ಅಗತ್ಯ ಏನಿಲ್ಲ. ನಿನ್ನಿಂದಾಗೆ ಗೋಕುಲ ಜನರು ಕಂಸಮಾವಂಗೆ ಹಾಲು ಬೆಣ್ಣೆ ಕೊಡೋದಿಲ್ಲ ಅಂತ ಒಪ್ಕೊಳ್ಳೋ ಹಾಗಾಯ್ತು. ಆದ್ರೆ ನಾನಂತೂ ಅವರಿಗೆ ಏನೂ ಹೇಳಿಲ್ಲ. ಅವತ್ ನೀನತ್ತಾನೆ ಗೋಕುಲ ಜನರಿಗೆ ನನ್ ಸತ್ಯ ಹೇಳಿದ್ದು. ಗೋಕುಲವಾಸಿಗಳೇ, ಬೆಣ್ಣೆ ಕಳ್ಳ ಬೇರೆ ಯಾರು ಅಲ್ಲ, ಬದ್ಲಿಗೆ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ. ಇವತ್ತೇನೇನಾಗ್ತಿದ್ಯೋ ಅದೆಲ್ಲ ಅವತ್ತಿನ ಘಟನೆಯಿಂದಾನೇ ಆಗ್ತಿರೋದು. ಅದಕ್ಕೆ ನೀನು ಎಲ್ರಿಗೂ ಸತ್ಯ ಹೇಳಿ ಯಾವ ತಪ್ಪು ಮಾಡಿಲ್ಲ. ಗೊಲ್ಲ, ನಾನು ರಾಧೆ, ನಂಗ್ ಗೊತ್ತು ನನ್ನಿಂದ ಯಾವತ್ತೂ ಯಾವ ತಪ್ಪು ಆಗೋದೇ ಇಲ್ಲ. ಈ ಗೋಪಿಕೆ ಯಾವತ್ತೂ ಬದಲಾಗದೇ ಇಲ್ಲ. ಗೊಲ್ಲ, ನೀನ್ ಮತ್ತೆ ಏನಾದ್ರೂ ಹೇಳ್ದಾಗಲ್ಲ? ಇಲ್ಲ ಗೋಪಿಕೆ, ಎಲ್ಲ ತಪ್ಪು ನಂದೇ. ಅದಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ಈಗ ಈ ಪೇಡೆ ತಿನ್ಲಾ? ಕೃಷ್ಣ, ತಾಮು ಚಿಕ್ಕಪ್ಪ. ಕೃಷ್ಣ, ಕಂಸನ್ ಸೈನಿಕರು ಮತ್ತೆ ಗೋಕುಲಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಹಾಲು ಬೆಣ್ಣೆ ಕಿತ್ಕೊಂಡು ಹೋಗಿ ಬಂದಿದ್ದಾರೆ. ಬೇಗ ನಡಿ ಕೃಷ್ಣ, ಬೇಗ ಬಾ. ನಡೀರಿ. ಇದೇನ್ ಹೀಗ್ ಕಣ್ಬಿಟ್ಕೊಂಡ್ ನಿಂತಿದ್ದೀರಲ್ಲ ಪಿಳಿ ಪಿಳಿ ಅಂತ? ಈಗೇನ್ ನಿಮ್ ಆರ್ತಿ ಎತ್ಲಾ? ಎಲ್ಲಿ ಬೆಣ್ಣೆ? ಭಗವಂತ ಕಂಸರ ತೆರಿಗೆ ತಗೊಂಡ್ ಬನ್ನಿ. ಇವ್ರು ಹೀಗೆಲ್ಲ ಮಾತ್ ಕೇಳಲ್ಲ ಅನ್ಸುತ್ತೆ. ಭಗವಂತ ಕಂಸರ ನಿಯಮವಿದು. ಯಾರಾದ್ರೂ ತೆರಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಜೀವಂತವಾಗಿರೋ ಅಧಿಕಾರ ಇಲ್ಲ. ನಿಲ್ಸಿ. ಇದೇ ಗೋಕುಲದವ್ರು ಕೊಡೋ ಹಾಲು ಬೆಣ್ಣೆ ತಿಂತ್ಯಾ, ಮತ್ತೆ ಅದೇ ಗೋಕುಲದವ್ರ ಮೇಲೆ ಅತ್ಯಾಚಾರ ಮಾಡ್ತೀಯಾ? ಕೃಷ್ಣ, ನಿನಗೆ ಗೊತ್ತಾ ಈ ಅಲಂಬಾಸುರನ್ ಸ್ವಭಾವನೇ ಕೃತಜ್ಞತೆ. ಮೊದಲು ಸ್ನೇಹದ ನಾಟಕ ಮಾಡ್ತಾನೆ, ಆಮೇಲೆ ಅವನ್ ಸ್ನೇಹಿತರಿಗೆ ಮೋಸ ಮಾಡ್ತಾನೆ. ಬಲ ತುಂಬಿದ ಬಲರಾಮ, ನಿನಗೆ ನನ್ ಮೇಲೆ ಸ್ವಲ್ಪ ಕೃತಜ್ಞತೆ ಇರಬೇಕು. ಯಾಕಂದ್ರೆ ನಾನು ನಿನಗೆ ಬರೀ ಮೋಸ ಮಾಡ್ದೆ, ನಿನ್ನ ಸಾಯಿಸ್ಲಿಲ್ಲ ನಾನು. ಅಲಂಬಾಸುರ, ನೀನೇ ನಿನ್ನೊಬ್ರು ಜೀವ ತೆಗೆಯೋದು. ಹೋಗು ಇಲ್ಲಿಂದ, ನಾನೇ ನಿನಗೆ ಜೀವದಾನ ಮಾಡ್ತೀನಿ. ಹೋಗು ಇಲ್ಲಿಂದ. ಹಾ ಅಲಂಬಾಸುರ, ಗೋಕುಲದವ್ರಿಗೆಲ್ಲ ಗೊತ್ತಾಗಿದೆ ಅವ್ರ ಹಾಲು ಬೆಣ್ಣೆ ಮೇಲೆ ಮೊದಲನೇ ಅಧಿಕಾರ ಯಾರಿಗಿದೆ ಅಂತ. ಇಷ್ಟು ಸಮಯ ಬೇಕಾಯ್ತಾ ಗೋಕುಲವಾಸಿಗಳಿಗೆ ಈ ಸತ್ಯ ತಿಳ್ಕೊಳ್ಳೋಕೆ? ಪೂರ್ತಿ ಬ್ರಜಮಂಡಲಕ್ಕೆ ಗೊತ್ತು ಇಲ್ಲಿಯ ಹಾಲು ಮತ್ತು ಬೆಣ್ಣೆಯ ಮೇಲೆ ಕೇವಲ ಮತ್ತು ಕೇವಲ ಭಗವಂತ ಕಂಸರ ಅಧಿಕಾರ ಮಾತ್ರ ಇದೆ. ಅಲಂಬಾಸುರ, ಈ ಭ್ರಮೆ ಏನಾದ್ರೂ ಕಂಸಮಾವಂಗಿದ್ರೆ ನೀನೇ ಹೋಗಿ ಅವರಲ್ಲಿರೋ ಆ ಭ್ರಮೆನ ದೂರ ಮಾಡು. ಗೋಕುಲ ಜನರು ತೀರ್ಮಾನ ಮಾಡಾಗಿದೆ, ಅವ್ರ ಹಾಲು ಬೆಣ್ಣೆನ ಯಾರಿಗೂ ಕೊಡಲ್ಲ. ಕಂಸಮಾವಂಗೂ ಕೊಡಲ್ಲ, ಕಂಸಮಾವನ್ ಸೈನಿಕರಿಗೂ ಕೊಡಲ್ಲ. ನಂದನ ಮಗನೇ, ಈ ನಿರ್ಧಾರ ಮಾಡೋದು ಕೈಗಳಲ್ಲಿ ಶಕ್ತಿ ಇರುವವನು ನೀನಲ್ಲ. ಇನ್ನು ನಿನ್ನ ಕೈಯಿಂದ ಅಮ್ಮನ ಸೆರಗನ್ನೇ ಬಿಟ್ಟಿಲ್ಲ. ನಾವು ಹಾಲು ಬೆಣ್ಣೆ ಕಿತ್ಕೊಳ್ಳೋದನ್ನ ಯಾರು ತಡೀತಾರೆ? ಈ ಗೋಕುಲವಾಸಿಗಳ. ಇವ್ರಿಗೆ ತಿನ್ನೋದಕ್ಕೆ ಅರ್ಧ ಮುಷ್ಟಿ ಅಕ್ಕಿನೂ ಸಿಗೋದಿಲ್ಲ. ಏನ್ ನೋಡ್ತಿದ್ದೀರಿ? ಹೋಗಿ ಇವ್ರ ಮನೆಗ್ ನುಗ್ಗಿ ತಗೊಂಡ್ ಬನ್ನಿ ಹಾಲಿನ ಒಂದೊಂದು ಹನಿ ಮತ್ತು ಬೆಣ್ಣೆಯ ಒಂದೊಂದು ಮುದ್ದೆನು. ಹೋಗಿ. ನಿಲ್ಲಿ ಸೈನಿಕರೇ, ನಿಮ್ ಸೇನಾಪತಿ ಹೇಳೋದನ್ನ ತಪ್ಪದೆ ಪಾಲಿಸೋದು ನಿಮ್ ಧರ್ಮ ಆಗಿರತ್ತೆ. ಆದ್ರೆ ಅಮ್ಮ ಹೇಳ್ತಾಳೆ, ನಮ್ ಕರ್ಮದ ಫಲನ ನಾವೇ ತಿನ್ಬೇಕಾಗತ್ತೆ.
ಮೊದ್ಲೇ ಹೇಳಿದ್ದೆ, ಕಂಸಮಾವಂತರಾನೆ ಅವನ್ ಸೈನಿಕರು ಮಾತ್ ಕೇಳಲ್ಲ. ಯಾರು ಭಗವಂತ ಕಂಸರ ಸೈನಿಕರನ್ನು ತಡೆಯೋ ದುಸ್ಸಾಹಸ ಮಾಡ್ತಿರೋದು? ಅಲಂಬಾಸುರ ಬರೀ ಸೈನಿಕರನ್ನಲ್ಲ, ಇವತ್ ಗೋಕುಲದ ಜನರು ಕಂಸಮಾವನ್ನು ತಡ್ತಿದ್ದಾರೆ. ಇನ್ನವ್ರ ಮೇಲೆ ಅತ್ಯಾಚಾರ ಮಾಡಕ್ಕಾಗಲ್ಲ. ನಾನು ನೋಡ್ತೀನಿ ನನ್ನನ್ನು ಯಾರು ತಡೀತಾರೆ ಅಂತ. ಇದು ನಿಮ್ಮ ಹಾಲಲ್ಲ, ಇದು ಹಾಲು. ಈಗ ಈ ಹಾಲ್ನ ನನ್ನ ಭಗವಂತ ಕಂಸನ ಹತ್ರ ತಗೊಂಡು ಹೋಗ್ತೀನಿ. ಯಾರು ತಡೀತಾರೋ ನೋಡ್ತೀನಿ. ಗೊಲ್ಲ, ಇವನಿಗೆ ಗೋಕುಲದ ಬೆಣ್ಣೆ ರುಚಿ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ತಗೋ, ಈಗ ಈ ಅಲಂಬಾಸುರನ್ಗೂ ಗೋಕುಲದ ಬೆಣ್ಣೆ ತಿನ್ನಿಸ್ಬಿಡು. ನಂದನ ಪುತ್ರ, ನೀನೀ ದಿನ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಒಂದೇ ಮೃತ್ಯು ದಂಡ. ಅಲಂಬಾಸುರ, ಮೊದ್ಲು ನಿನ್ ತಪ್ಪಿಗೆ ಶಿಕ್ಷೆ ಅನುಭವಿಸು. ನೀನ್ ನನ್ ಸ್ನೇಹ ಬೆಳೆಸಿ ನನಗ್ ದ್ರೋಹ ಮಾಡಿದಕ್ಕೆ. ಗೆಳೆಯ ಬಲರಾಮ, ಈಗ ನಾನಲ್ಲ, ನಿನ್ನ ಮುದ್ದು ತಮ್ಮ ಕೃಷ್ಣನನ್ನ ಈಗ ನಿನ್ನ ಕೈಯಾರೆ ನೀನೇ ಕೊಲ್ತೀಯ. ಇವ್ ನನ್ನನ್ನ ಸಂಮೋಹನ ಮಾಡೋ ಪ್ರಯತ್ನ ಮಾಡ್ತಿದ್ದಾನೆ. ಅಲಂಬಾಸುರ, ಇವತ್ ನಾನ್ ನಿಂಗೆ ಎಂತ ಶಿಕ್ಷೆ ಕೊಡ್ತಿದ್ದೀನಿ ಅಂದ್ರೆ ಇನ್ ಮುಂದೆ ನೀನು ಯಾರಿಗೂ ಸಂಮೋಹನ ಮಾಡಕ್ಕಾಗಲ್ಲ. ನನ್ನ ಕಣ್ಣು, ನನ್ನ ಕಣ್ಣು, ಏನ್ ನೋಡ್ತಿದ್ದೀರಿ? ಮುಗಿಸ್ಬಿಡಿ ಇವ್ರನ್ನ, ಮುಗಿಸ್ಬಿಡಿ. ಅಯ್ಯೋ ನನ್ನ ಕಣ್ಣು. ಅಲಂಬಾಸುರ, ನೀನ್ ನನ್ ಗೆಳೆಯ ಆಗಿದ್ಕೊಂಡು ನನಗೆ ಮೋಸ ಮಾಡ್ದಲ್ಲ. ಇದೇ ಕೊನೆ, ಇನ್ ಮುಂದೆ ನೀನ್ ಯಾರಿಗೂ ಮೋಸ ಮಾಡಕ್ಕಾಗಲ್ಲ. ಬಲರಾಮ, ನಾನ್ ನಿನ್ನ ಆಮೇಲೆ ನೋಡ್ಕೋತೀನಿ. ಈಗ ನಾನ್ ಇಲ್ಲಿಂದ ಓಡೋಗೋದೇ ಉತ್ತಮ. ನಿನ್ಗೆ ಮಥುರೆಗೆ ಹೋಗಕ್ಕಾದ್ರೂ ಸಹಾಯ ಆಗುತ್ತೆ. ನಾರಾಯಣ ನಾರಾಯಣ ಪ್ರಭು, ಹೀಗಾಗಿದ್ದು ಇದೇ ಪ್ರಥಮ ಬಾರಿ. ಆ ಕಂಸನ ಸೈನಿಕರು ಹೀಗೆ ಸೋತು ಹೋಗಿ ಗೋಕುಲದಿಂದ ಮರಳುತ್ತಿದ್ದಾರೆ. ದೇವರ್ಷಿ, ಈ ವಿಜಯಕ್ಕೆ ಕಾರಣ ಒಂದೇ, ಗೋಕುಲವಾಸಿಗಳ ವಿಶ್ವಾಸ ಕೃಷ್ಣನ ಮೇಲೆ ಮತ್ತು ತಮ್ಮ ಮೇಲೆ ಕೂಡ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ದೇವರ್ಷಿ, ಕಂಸನ ಭಯದ ಕಾರಣದಿಂದ ಗೋಕುಲದಲ್ಲಿ ವಾಸಿಸುವ ಜನರಲ್ಲಿ ವಿಶ್ವಾಸವೇ ಉಳಿದಿರಲಿಲ್ಲ. ಆದರೆ ಇಂದು ಅವರು ಆ ಭಯವನ್ನು ಗೆದ್ದಿದ್ದಾರೆ. ಇದು ಕೇವಲ ಪ್ರಾರಂಭ ಮಾತ್ರ. ಧರ್ಮದ ವಿಜಯ ಮತ್ತು ಅಧರ್ಮದ ಪರಾಜಯಕ್ಕೆ. ನಾರಾಯಣ ನಾರಾಯಣ, ನಿಮ್ಮ ಲೀಲೆ ಅಪಾರ ಪ್ರಭು, ಅಪಾರ. ಕೃಷ್ಣ, ನಾನ್ ಎಷ್ಟೊತ್ತಿಂದ ನಿನಗ್ ಬೆಣ್ಣೆ ತಿನ್ಸೋಕ್ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ನೀನು ನಿನ್ ಹಠ ಬಿಡದೆ ಕೂತಿದ್ಯಲ್ಲ. ಕೃಷ್ಣ, ಇಷ್ಟು ಸಣ್ಣ ವಯಸ್ಸಿಗೆ ಯಾರಾದ್ರೂ ಇಷ್ಟು ದೊಡ್ಡ ಪ್ರಮಾಣ ಮಾಡ್ತಾರಾ? ಅದ್ ಹೇಗ್ ನಿನ್ನ ಸಿಟ್ಟು ಸರಿ ಹೋಗುತ್ತೋ ಏನು? ಕೃಷ್ಣ, ಬೆಣ್ಣೆ ತಿನ್ಬಿಡು. ಹಾ ಕೃಷ್ಣ, ಬೆಣ್ಣೆ ತಿನ್ಬಿಡು. ನಂದರಾಣಿ, ಓ ನಂದರಾಣಿ. ಅಲ್ಲ, ನೀವೆಲ್ರೂ ಇಲ್ಲಿ? ಅದು ಹಾಲು ಬೆಣ್ಣೆ ಜೊತೆಗೆ?
ಕಂಸನ್ ಸೈನಿಕರು ತೆರಿಗೆ ಕೇಳೋಕ್ ಬರ್ಲಿಲ್ವಾ? ನಂದರಾಣಿ, ಕಂಸನ ಸೈನಿಕರು ಬಂದಿದ್ರು, ಆದ್ರೆ ಹೊರಟೋದ್ರು. ಏನು? ಕಂಸನ್ ಸೈನಿಕರು ಬಂದು ಬರಿಗೈಲೇ ಹೊರಟೋದ್ರಾ? ಇದೇಗ್ ಸಾಧ್ಯ? ನಂದರಾಣಿ, ಇವತ್ತು ನಮ್ ಕೃಷ್ಣ ಯಾರು ಅನ್ಕೊಳ್ದೆ ಇರೋದನ್ನ ಮಾಡಿ ತೋರಿಸ್ಬಿಟ್ಟ. ಕೃಷ್ಣನ? ಕಂದ, ಮತ್ತೆ ನೀನೇನು ತುಂಟತನ ಮಾಡಿಲ್ಲ ತಾನೆ? ತುಂಟತನ ಅಲ್ಲ ನಂದರಾಣಿ, ಪಾಠ. ನಮ್ ಕೃಷ್ಣ ಕಂಸನ್ ಸೈನಿಕರಿಗೆ ಹೇಗ್ ಪಾಠ ಕಲ್ಸಿದಾನೆ ಅಂತಂದ್ರೆ ಅವ್ರು ಜೀವನ ಪೂರ್ತಿ ಮರೆಯಲ್ಲ. ನಮ್ ಕೃಷ್ಣ ಅದ್ಭುತ. ಕೃಷ್ಣ, ನೀನ್ ಇಷ್ಟು ದೊಡ್ಡ ಕೆಲಸ ಮಾಡಿದ್ಯಾ? ವರ್ಷಗಳಿಂದ ನಡೀತಿರೋ ಕಂಸನ್ ಅನ್ಯಾಯನ ನೀನು ಒಂದೇ ಕ್ಷಣಕ್ಕೆ ನಿಲ್ಸಿದ್ಯಾ? ಇಲ್ಲ ಅಮ್ಮ, ನಾನೇನು ಮಾಡ್ಲಿಲ್ಲ. ಎಲ್ಲ ಮಾಡಿದ್ದು ರಾಧೇನೆ. ರಾಧೇನೆ ನನ್ಗೆ ಕವಣೆ ಕೊಟ್ಟಿದ್ದು, ನಾನಿದ್ರಲ್ಲಿ ಹೊಡ್ತಿದ್ದು ಅಷ್ಟೇ. ನಂದರಾಣಿ, ನಾವು ನಮ್ಮ ರಕ್ಷಕನನ್ನ ಎಷ್ಟೋ ವರ್ಷದಿಂದ ಹುಡುಕ್ತಿದ್ವಿ, ಆದ್ರೆ ಇವತ್ ನಮಗ್ ಗೊತ್ತಾಗಿದೆ ಕೃಷ್ಣನೇ ನಮ್ಮ ರಕ್ಷಕ ಅಂತ. ಹಾ ನಂದರಾಣಿ, ಕೃಷ್ಣನೇ ನಮ್ಮ ರಕ್ಷಕ. ರಕ್ಷಕ. ನಾರಾಯಣ ನಾರಾಯಣ ಪ್ರಭು. ಇಂದು ಗೋಕುಲವಾಸಿಗಳು ಕೃಷ್ಣನನ್ನು ತಮ್ಮ ರಕ್ಷಕನಾಗಿ ಸ್ವೀಕರಿಸಿದ್ದಾರೆ. ಆದರೆ ಅವರಿಗೆ ತಿಳಿದಿಲ್ಲ, ಪರಮಾವತಾರಿ ಶ್ರೀಕೃಷ್ಣ ಕೇವಲ ಗೋಕುಲಕ್ಕಲ್ಲ, ಬದಲಿಗೆ ಸಂಪೂರ್ಣ ಜಗತ್ತಿಗೇ ರಕ್ಷಕ. ಇದೆಲ್ಲ ನೀವು ಕೃಷ್ಣನ್ ಮೇಲಿಟ್ಟಿರೋ ಪ್ರೀತಿ. ಹಾಗೆ ಕೃಷ್ಣ ನಿಮ್ಮ ರಕ್ಷಕ ಅಲ್ಲ, ಇವನು ನಿಮ್ಮ ಪುತ್ರ, ನನ್ನ ಮುದ್ದು ಕಂದ. ಕೃಷ್ಣ ಮಾಡಿದಾದ್ರೂ ಏನು, ಬರೀ ಕವಣೆಯಿಂದ ಕಲ್ಲೊಡ್ತಿದ್ದಷ್ಟೇ. ಅದು ನಾನ್ ಕೊಟ್ಟಿದ್ದು. ಮತ್ತೆ ಬೇರೆ ಏನೆಲ್ಲ ಆಯ್ತೋ ಅದನ್ನೆಲ್ಲ ನೀವೇ ಮಾಡಿದ್ದು ಅಲ್ವಾ ಕೃಷ್ಣ? ಗೋಪಿಕೆ, ಇವತ್ ನೀನು ಸರಿಯಾದ ಮಾತು ಹೇಳಿದ್ಯಾ. ಹೌದು, ಕಂಸನ ಸೈನಿಕರು ನನ್ನಿಂದಾಗಲ್ಲ, ಬದ್ಲಿಗೆ ನಿಮ್ಮೆಲ್ರ ಒಗ್ಗಟ್ಟು ಮತ್ತೆ ನಿಮ್ ಧೈರ್ಯ ನೋಡಿ ಓಡೋದ್ರು. ಇಲ್ಲ ಕೃಷ್ಣ, ನೀನ್ ಏನ್ ಬೇಕಾದ್ರೂ ಹೇಳು, ಇವತ್ತು ನಮಗ್ ಸಿಕ್ಕಿರೋ ಗೆಲುವಿಗೆ ನೀನೇ ಕಾರಣ. ಹೌದು ಕೃಷ್ಣ, ಎಲ್ಲದಕ್ಕಿಂತ ಸಂತೋಷದ ವಿಷಯ ಏನು ಅಂದ್ರೆ ನಿನ್ನ ಶಪಥ ಪೂರ್ತಿ ಆಯ್ತು. ಇವತ್ತು ನಮ್ಮ ಹತ್ರ ಎಷ್ಟು ಬೆಣ್ಣೆ ಇದೆ ಅಂದ್ರೆ ನಮ್ಮ ಗೋಕುಲದ ಮಕ್ಕಳು ಹೊಟ್ಟೆ ತುಂಬಾ ತಿನ್ಬಹುದು. ನಂದರಾಣಿ, ನಮ್ಮ ಕೃಷ್ಣನ ಶಪಥ ಪೂರ್ತಿಯಾಗಿದೆ. ಇನ್ ನೀವ್ ಎಷ್ಟು ಬೇಕೋ ಅಷ್ಟು ಬೆಣ್ಣೆನ್ ತಿನ್ಸ್ಬೋದು ಕೃಷ್ಣನ್ಗೆ. ಸತ್ಯ ಹೇಳಿದ್ರಿ ನೀವು. ನಡಿ ಕಂದ, ಈಗ ನಿನ್ಗೆ ಮನಸ್ಫೂರ್ತಿಯಾಗಿ ಬೆಣ್ಣೆ ತಿನ್ನಿಸ್ತೀನಿ. ಯಶೋದೆ ಅದಕ್ಕೆ ಕೃಷ್ಣ ಬೇಕಾದಷ್ಟು ಬೆಣ್ಣೆ ಹೇಗೂ ತಿಂತಾನೆ, ಆದ್ರೆ ಅದಕ್ಕಿಂತ ಮೊದಲು ನಾವು ಗೋಪೇಶ್ವರ ಮಹಾದೇವರ ದರ್ಶನ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಇವತ್ ನಮ್ಮ ಹತ್ರ ಎಷ್ಟು ಹಾಲು ಬೆಣ್ಣೆ ಇದೆಯೋ ಅದೆಲ್ಲ ಅವನ ಆಶೀರ್ವಾದಿಂದಾನೆ. ನೀವ್ ಸರಿಯಾಗಿ ಹೇಳಿದ್ರಿ ವೃಷಭಾನು ಅಣ್ಣ. ನಾವೆಲ್ರೂ ಮೊದಲು ಗೋಪೇಶ್ವರ ಮಹಾದೇವನ್ ಮಂದಿರಕ್ಕೆ ಹೋಗೋಣ. ಎಲ್ಲಾ ಹಾಲು ಬೆಣ್ಣೆನ ನೈವೇದ್ಯ ಅಂತ ಕೊಟ್ಟು ಆಮೇಲೆ ನಾವೆಲ್ರೂ ತಿನ್ನೋಣ. ಇದಾದ್ಮೇಲೆ ನಮ್ಮ ಕೃಷ್ಣನ ಪ್ರಮಾಣನೂ ಮುರಿಯತ್ತೆ. ಅಮ್ಮ ಸರಿಯಾಗಿ ಹೇಳ್ತಿದ್ದಾಳೆ. ಎಲ್ಲದಕ್ಕೂ ಮೊದಲು ನಾವು ಗೋಪೇಶ್ವರ ಮಹಾದೇವನ ಆಶೀರ್ವಾದ ಪಡಿಬೇಕು. ಹಾ ಕೃಷ್ಣ, ನಡಿ ಬನ್ನಿ. ಗೋಕುಲವಾಸಿಗಳೇ, ನೀವು ಎಷ್ಟು ಸಂಭ್ರಮ ಆಚರಿಸಬೇಕೋ ಆಚರಿಸಿ. ಏಕೆಂದ್ರೆ ರಾಹು ಈಗ ನೀವ್ಯಾರು ಊಹೆ ಮಾಡದಿರೋ ಅಷ್ಟು ಅತಿ ದೊಡ್ಡ ಸಂಕಷ್ಟನ ರಾಹು ತರ್ತಿದ್ದಾನೆ. ಇದು ಬಾಣವಲ್ಲ, ಖಡ್ಗವಲ್ಲ. ಸುದರ್ಶನ ಬಿಡುವವನು ಈ ಚಿಕ್ಕ ಶಸ್ತ್ರ. ಈ ಇಷ್ಟು ಶಕ್ತಿಶಾಲಿ. ಇದು ಭಗವಂತ ಕಂಸನ ಬಾಲ್ಯ ಮಿತ್ರನಿಗೆ ಭಯ ಹುಟ್ಟಿಸಿದೆ. ನೀನು ನೋಡಿದ್ದೆಯಾ ಈ ಹೊಸ ಶಕ್ತಿಶಾಲಿ ಶಸ್ತ್ರವನ್ನು? ನೀನು ಈಗ ಇದನ್ನು ಪ್ರಯೋಗಿಸಬೇಕು. ನೋಡಬೇಕಿದೆ ಅಂತ ಯಾವ ಶಕ್ತಿ ಇದೆ ಇದರಲ್ಲಿ.
ನೀನು ಇಷ್ಟು ದುರ್ಬಲನಾದೆಯಾ? ಈ ಚಿಕ್ಕ ಶಸ್ತ್ರವನ್ನು ಎದುರಿಸಲಾಗಲಿಲ್ಲ. ಆದರೆ ನೀನು ಚಿಂತಿಸಬೇಡ. ನಾನು ಭಗವಂತ ಕಂಸ ನಿನ್ನನ್ನು ಎಷ್ಟು ಶಕ್ತಿಶಾಲಿಯಾಗಿಸುತ್ತಾನೆಂದರೆ ಯಾರು ನಿನಗೆ ಅಹಿತ ಮಾಡಲಾರರು ಮಿತ್ರ. ಹಾಗಾಗಲು ನೀನು ನನ್ನ ಪ್ರೇತವಾಗಬೇಕು. ಕರೆದೊಯ್ಯಿರಿ ಈ ಮರಣಶಯ್ಯೆಯಲ್ಲಿರುವ ನನ್ನ ಮಿತ್ರನನ್ನು ನನ್ನ ಪ್ರೇಮಲೋಕಕ್ಕೆ. ಯಶೋದೆಯತ್ಗೆ ಸಮಯ ಎಷ್ಟು ಬೇಗ ಓಡ್ತಿದೆ. ಒಂದು ಕಾಲದಲ್ಲಿ ಕಂಸನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ನವಜಾತ ಶಿಶುಗಳನ್ನ ಗೋಪೇಶ್ವರ ಮಂದಿರದಲ್ಲಿ ಅಡಗಿಸಿಡ್ತಾ ಇದ್ವಿ. ಆದರೆ ಇವತ್ತು ಅದೇ ಮಕ್ಕಳು ಕಂಸನ ಅನಾಚಾರದಿಂದ ನಮ್ಮನ್ನ ದೂರ ಮಾಡಿದ್ದಾರೆ. ಕೇಳಿಸ್ಕೊಂಡ್ಯಾ ಗೋಪಿಗೆ? ನಮ್ ಗೋಪೇಶ್ವರ ಮಹಾದೇವನಿಂದಾಗೆ ನಿನ್ ಜೀವದ ರಕ್ಷಣೆ ಆಗೋಕ್ ಸಾಧ್ಯ. ಗೊಲ್ಲ, ಗೋಪೇಶ್ವರ ಮಹಾದೇವ ನಿನಗ್ ಮಾತ್ರ ದೇವ್ರ? ಅವನು ನಿನಗೆ ಆರಾಧ್ಯ ದೈವನೋ? ನಮಗೂ ಹಾಗೇನೆ. ಅಲಂಬಾಸುರ ಏನು ಹೇಳಲು ಬಯಸುತ್ತಿದ್ದ ಚಾಣೂರ? ಭಗವಂತ, ನೀವು ಅವನ್ಗೆ ಏನ್ ಹೇಳಕ್ಕೂ ಅವಕಾಶನೇ ಕೊಡ್ಲಿಲ್ಲ. ತಿಳಿದಿದೆ, ನಾನು ಭಗವಂತ ಕಂಸ. ಆದರೆ ಈಗ ಗೋಕುಲವಾಸಿಗಳೇ ಅದನ್ನು ಮರೆತಂತಿದೆ. ಅವರಿಗೆ ನಾನೆಂದರೆ ಪ್ರೀತಿಯೂ ಇಲ್ಲ, ಭಯವೂ ಇಲ್ಲ. ಅವರಿಗೆ ಹಾಲು ಬೆಣ್ಣೆಗಳೇ ಅಧಿಕ ಪ್ರಿಯ, ಅವರ ಜೀವಕ್ಕಿಂತಲೂ ಅಧಿಕ ಪ್ರಿಯ. ಭಗವಂತ, ಮಾರ್ಗದರ್ಶನ ನೀಡಿ ಪ್ರಭು. ವತ್ಸಾಸುರ, ಗೋಕುಲವಾಸಿಗಳು ಭಗವಂತ ಕಂಸನಿಗೆ ಗೋರಸದ ನೈವೇದ್ಯ ನೀಡುತ್ತಿಲ್ಲ. ಮತ್ತೆ ನೀನು ಅದೆಲ್ಲಿ ಅಡಗಿ ಕುಳಿತಿರುವೆ? ಉಪಸ್ಥಿತನಾಗು. ಆದೇಶ ಕೊಡಿ ಭಗವಂತ. ಆ ಉದ್ಧಟ ಗೋಕುಲವಾಸಿಗಳಿಗೆ ಯಾವ ಶಿಕ್ಷೆ ನೀಡಬೇಕು? ಮೃತ್ಯುದಂಡ. ನಿನಗೆ ಸಾಧ್ಯವಿದೆಯೇ ವತ್ಸಾಸುರ? ಏಕೆಂದರೆ ಎಲ್ಲರೂ ಬಂದರು, ಎಲ್ಲರೂ ಹೋದರು. ನೆನಪಿರಲಿ, ಯಾವ ಗೊಲ್ಲ ಬಾಲಕರು ಜೀವಂತವಾಗಿರಬಾರದು ಆ ಗೋಕುಲದಲ್ಲಿ. ಹೋಗು. ಕೃಷ್ಣ, ರಾಧೆ, ಎಲ್ಲ ಗೊಲ್ಲರಿಗೆ ಅವರ ಅಧಿಕಾರ ನಿಮ್ಮಿಂದ ಸಿಕ್ಕಿದೆ. ಹಾಗಾಗಿ ಗೋಪೇಶ್ವರ ಮಹಾದೇವನಿಗೆ ಜಲಾಭಿಷೇಕ ಮಾಡೋ ಮೊದಲನೇ ಅಧಿಕಾರನೂ ನಿಮ್ದೆ. ಕಂದ, ಅರ್ಧನಾರೀಶ್ವರ ನೆನುತಲಿ ಜಗವು ಮಳಿದಿದೆ ನಿನಗೆ ಹೇ ಜೀವನದಾತ. ಕಾಲ ಕಾಲನು ನೀ ಮಹಾಕಾಲ, ನೀನೇ ಎಲ್ಲರ ಭಾಗ್ಯ ವಿಧಾತ. ಢಮ 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 ಢಮರು ನಿನಾದವ ಗೈಯುತ ಕೃಪೆಯ ಮಳೆಗರೆಬವನೇ. ಮಂಗಲಾರತಿಯ ಗೈದೆವು ಶಿವನೇ, ಮಂಗಲಾರತಿಯ ಗೈದೆ. ಕರಾಲಂ ಮಹಾಕಾಲ ಕಾಲಂ ಕೃಪಾಲಂ ಗುಣಾಕಾರ ಸಂಸಾರ ಪಾರಂ ನತೋಹಂ. ದೇವಿ, ಇದು ಅತ್ಯಂತ ಶುಭ ದಿನ. ಇಂದು ನನಗೆ ನನ್ನ ಆರಾಧ್ಯ ಮಹಾದೇವನನ್ನು ಆರಾಧಿಸುವ ಅವಕಾಶ ದೊರೆತಿದೆ. ಕೃಷ್ಣಾವತಾರದಲ್ಲಿ ಈ ಅವಕಾಶ ನನಗೆ ಮೊದಲ ಬಾರಿ ದೊರೆತದ್ದು ನನ್ನ ಜನ್ಮದ ಸಮಯದಲ್ಲಿ. ಪಾಪಿ ಕಂಸನ ಸೈನಿಕರು ನವಜಾತ ಶಿಶುಗಳನ್ನು ಹುಡುಕುತ್ತಾ ಈ ಮಂದಿರಕ್ಕೆ ಅವರು ಬಂದಾಗ, ದೇವಿ, ಆಗ ಮಹಾದೇವನೇ ನಮಗೆ ರಕ್ಷಣೆ ನೀಡಿದ್ದು.
ಇಂದು ಗೋಪೇಶ್ವರ ಮಹಾದೇವನ ಈ ಮಂದಿರವೇ ಗೋಕುಲವಾಸಿಗಳಿಗೆ ಸಮಾಧಿ ಸ್ಥಳವಾಗತ್ತೆ. ಇವತ್ತಿ ಗುಹೆಯಿಂದ ಯಾರು ಜೀವಂತವಾಗಿ ಹೋಗೋದಿಲ್ಲ. ಯಾವ ಗೋಪಾಲಕನು, ಯಾವ ಗೋಪಿಕೆಯು, ಮತ್ಯಾವ ಗೋಪಬಾಲಕರು ಇಡೀ ಬ್ರಜಮಂಡಲದಲ್ಲಿ ಇಂಥ ಎತ್ತನ ನೋಡೇ ಇಲ್ಲ. ಇದು ಖಂಡಿತ ಯಾವುದೋ ರಾಕ್ಷಸನೇ. ನಾವು ಹುಷಾರಾಗಿರ್ಬೇಕು. ಈ ರಾಕ್ಷಸ ಯಾವ ಕಡೆಯಿಂದನೂ ಹಾರ್ಬೋದು. ಧಾಮ ಧಾಮ ಗೆಳೆಯ ಧಾಮ ಧಾಮ ಬೇಗ ಹೊರಟಿ. ನಾವ್ ಈ ಜಾಗದಿಂದ ಬೇಗ ಹೋಗ್ಬೇಕು. ಹೋಗಿ ಅಜ್ಜಿ. ಅಣ್ಣ ಬಲರಾಮ ಆಗಿರು. ಕೃಷ್ಣ, ಎಲ್ಲರನ್ನೂ ಕರ್ಕೊಂಡು ನೀನು ಇಲ್ಲಿಂದ ಹೊರಗೆ ಹೋಗು. ಅಲ್ಲಿ ತನಕ ನಾನು ಈ ರಾಕ್ಷಸನ ತಡೀತೀನಿ. ಎಲ್ರೂ ಬನ್ನಿ. ನೀನಿವತ್ ಮಾಡಿರೋ ತಪ್ಪುಗೆ ನಾನ್ ನಿನಗಿವತ್ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಅದಕ್ಕಿಂತ ಮೊದಲು ನಾನು ಗೋಕುಲ ಜನರನ್ನ ರಕ್ಷಣೆ ಮಾಡಬೇಕಾಗಿದೆ. ನಾನು ನೋಡ್ತೇನೆ ಈ ಗೋಕುಲ ವಾಸಿಗಳು ಎಲ್ಲಿ ತನಕ ನನ್ನಿಂದ ತಪ್ಪಿಸ್ಕೊಳ್ತಾರೆ ಅಂತ. ಅಮ್ಮ ಹೇಳ್ತಾಳೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಇವತ್ತಾಗಿದ್ದೆಲ್ಲ ಕಂಸನ ಪ್ರತಿಕ್ರಿಯೆ ಆಗಿತ್ತು. ನಾವು ಕಂಸನಿಗೆ ಹಾಲು ಬೆಣ್ಣೆ ಕೊಡದೆ ಅವನಿಗೆ ದೊಡ್ಡ ಸವಾಲ್ ಹಾಕಿದೀವಿ. ಅದಕ್ಕೆ ಇನ್ ಮುಂದೆ ಪ್ರತಿಕ್ಷಣ ಎಚ್ಚರವಾಗಿರ್ಬೇಕು. ಕೃಷ್ಣ, ನಾವೇನಾದ್ರೂ ಕಂಸನಿಗೆ ಸವಾಲ್ ಹಾಕಿ ತಪ್ಪು ಮಾಡಿಬಿಟ್ವಾ? ಇಲ್ಲ, ನನ್ಗೆ ನಿಮ್ ಭಯ ಅರ್ಥ ಆಗುತ್ತೆ. ಆದ್ರೆ ಮರಿಬೇಡಿ, ಕಂಸನಿಗೂ ಒಳಗೊಳಗೆ ಭಯ ಆಗಿದೆ. ಅದಕ್ಕೆ ಅವನು ರಾಕ್ಷಸನ್ನ ಕಳ್ಸಿದಾನೆ. ಇಂಥ ಹೊತ್ತಲ್ಲಿ ನಾವು ನಮ್ ಸಾಹಸದ ಪರಿಚಯ ಮಾಡ್ಕೊಡ್ಬೇಕು. ನಾವು ಪೂರ್ತಿ ಶಕ್ತಿ ಮತ್ತೆ ಯುಕ್ತಿಯಿಂದ ಕಂಸನ್ ಮುಂದೆ ನಿಲ್ಬೇಕು. ಆಗ್ಲೇ ನಮ್ಗೆ ಕಂಸನ ಅನ್ಯಾಯನ ನಾಶ ಮಾಡಕ್ಕಾಗದು. ಆದ್ರೆ ಕೃಷ್ಣ, ಕಂಸನ್ ಹತ್ರ ರಾಕ್ಷಸರ ಸೈನ್ಯ ಇದೆ. ನಾವು ಒಬ್ಬ ರಾಕ್ಷಸನ್ನ ಸೋಲ್ಸಿದ್ರು ಕೂಡ ಅವನು ನೂರಾರು ರಾಕ್ಷಸರನ್ನ ಕಳಿಸ್ತಾನೆ. ಆಗ ನಾವೇನ್ ಮಾಡೋದು ಕೃಷ್ಣ? ಆಗತ್ತೆ. ದೊಡ್ಡ ಸೈನ್ಯ ಸೋಲ್ಸೋದು ಒಬ್ಬ ಸೈನಿಕನ್ನ ಸೋಲ್ಸೋದ್ರಿಂದಾನೇ ಆರಂಭ ಆಗೋದು. ಆ ಕಂಸ ಮತ್ತೆ ರಾಕ್ಷಸರನ್ನ ಕಳ್ಸಿದ್ರೆ ನಾವು ಅವರನ್ನ ಎದುರಿಸೋಣ. ಒಂದ್ಸಲ ಯುದ್ಧ ಆರಂಭ ಆದ್ಮೇಲೆ ಬೇರೆ ಯಾವ ದಾರಿನೂ ಇರೋದಿಲ್ಲ. ಕೃಷ್ಣ, ನಮಗೆ ನಿನ್ ಮೇಲೆ ವಿಶ್ವಾಸ ಇದೆ. ಆದ್ರೆ ಆ ರಾಕ್ಷಸರಲ್ಲಿ ನಾವೆಲ್ಲಿ? ನೋಡಿ, ಪೂತ್ನಿ, ಉತ್ಕಚ ಎಲ್ರೂ ರಾಕ್ಷಸ್ರೆ. ನಾನು ಅವ್ರನ್ನ ಸಾಯಿಸ್ಲಿಲ್ಲ, ಅವರಾಗೆ ಸತ್ತೋದ್ರು. ಯಾಕೆ ಅಂತ ಗೊತ್ತಾ? ನಾನ್ ಶಕ್ತಿಶಾಲಿಯಾಗಿ ಅವ್ರನ್ನ ಸಾಯಿಸಿದ್ದಲ್ಲ. ನಾನ್ ಚಿಕ್ಕವನು. ಅವ್ರು ಸತ್ತಿದ್ ಯಾಕಂದ್ರೆ ನಾವು ಸತ್ಯದ ಪರ ಇದ್ದೀವಿ. ಯಾಕಂದ್ರೆ ನಮ್ಮ ಹತ್ರ ಧರ್ಮದ ಶಕ್ತಿ ಇದೆ. ನಾವು ಧರ್ಮದ ಜೊತೆ ಇದ್ರೆ ಅದೇ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅಮ್ಮ ಹೇಳ್ತಾಳೆ, ಧರ್ಮೋ ರಕ್ಷತಿ ರಕ್ಷಿತಃ. ನನ್ಗೆ ಪೂರ್ತಿ ನಂಬಿಕೆ ಇದೆ. ಈ ಧರ್ಮ ಯುದ್ಧದಲ್ಲಿ
ಸೋಲೋದು ಅಧರ್ಮಿ ಕಂಸನೇ. ಕೃಷ್ಣ ಹೇಳ್ತಿರೋದು ಸತ್ಯ. ನಾವು ನಮ್ಮ ನಿರ್ಧಾರನ ಬಿಡಬಾರ್ದು. ಕಂಸನ್ ಕ್ರೌರ್ಯನ ನಾವು ನೋಡಿದೀವಿ. ಇನ್ನು ನಮ್ಮ ಸುರಕ್ಷೆಗಾಗಿ ನಮ್ಮ ಹತ್ರ ಕೇವಲ ಒಂದೇ ಉಪಾಯ ಇರೋದು, ಯುದ್ಧ. ಹೋರಾಡೋಣ, ಗೆಲ್ಲೋಣ. ಇದೆಲ್ಲಿದ್ದೀನಿ ನಾನು? ಇದ್ಯಾವ ಸ್ಥಳ? ನನ್ನನ್ನ ಇಲ್ಲಿಂದ ಬಿಡಿಸಿ. ಇದು ಭಗವಂತ ಕಂಸನ ಸ್ವರ್ಗಲೋಕಾನಂದ. ಮಹಾರಾಜ ಕಂಸ? ಏನಾದರೂ ಸಂದೇಹವೇ? ಆದ್ರೆ ನಾನೇನ್ ಮಾಡ್ದೆ? ನನ್ನ ಅಪರಾಧ ಏನು? ಯಾವ ಅಪರಾಧಕ್ಕೆ ನನಗೆ ಶಿಕ್ಷೆ ಕೊಡ್ತಿದ್ದೀರಾ ನೀವು? ಅಪರಾಧ ದಂಡ ನಂದ. ಅಪರಾಧವಲ್ಲ ನಂದ. ನಾನು ನಿನ್ನನ್ನು ಶಕ್ತಿಶಾಲಿ ಮಾಡುವ ಪ್ರಯತ್ನದಲ್ಲಿದ್ದೇನೆ. ಅರ್ಥವಾಗಲಿಲ್ಲವೇ? ನನಗೂ ಅರ್ಥವಾಗಿಲ್ಲ. ಏನೆಂದರೆ ನಾನು ಇದಕ್ಕೂ ಮೊದಲು ಎಂದಿಗೂ ಜೀವಂತ ಮನುಷ್ಯನನ್ನು ಪ್ರೇತವಾಗಿಸಿರಲಿಲ್ಲ. ಆದರೆ ನನ್ನ ವಿಶ್ವಾಸ ಅಚಲವಾಗಿದೆ. ನನ್ನ ಈ ಪ್ರಯೋಗ ಖಂಡಿತ ಸಫಲವಾಗಲಿದೆ. ಇದೇನ್ ಹೇಳ್ತಾ ಇದ್ದೀರಾ? ಇದು ಅನ್ಯಾಯ. ಇಲ್ಲ, ಇದು ಅನ್ಯಾಯವಲ್ಲ. ಭಗವಂತ ಕಂಸನ ನ್ಯಾಯವಿದು. ಗೋಕುಲವಾಸಿಗಳಿಗೆ ನೀನು ದೇವತಾ ಸಮಾನ. ಆದರೆ ಅವರನ್ನು ರಕ್ಷಿಸುವಷ್ಟು ನೀನು ಶಕ್ತಿವಂತನಲ್ಲ. ಅದಕ್ಕಾಗಿ ನಾನು ನಿನ್ನನ್ನು ಶಕ್ತಿಶಾಲಿಯಾಗಿಸುತ್ತೇನೆ. ಅದಕ್ಕೆ ನೀನು ಪ್ರೇತವಾಗಬೇಕು. ಮಹಾರಾಜ ಕಂಸ, ನನ್ನ ಪತ್ನಿ, ನನ್ನ ಮಗ, ಗೋಕುಲದ ಜನರಿಗೆಲ್ಲ ಚಿಂತೆ ಆಗ್ತಿರುತ್ತೆ. ನನ್ನನ್ನ ಹೋಗಕ್ ಬಿಡಿ. ನೀನು ಬಯಸುತ್ತಿರುವುದು ನಿನ್ನನ್ನು ಗೋಕುಲ? ಇಲ್ಲ 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 ನಂದ, ನೀನಾಗಲೇ ಅಲ್ಲಿ ಇರುವೆಯಲ್ಲ. ಈಗ ಮತ್ತೆ ಕಳಿಸಿದರೆ ನಿನ್ನ ಪತ್ನಿ, ನಿನ್ನ ಬಾಲಕ, ಗೋಕುಲವಾಸಿಗಳಿಗೆ ಗೊಂದಲವಾಗುತ್ತದೆ. ನೀವೇನ್ ಹೇಳ್ತಾ ಇದ್ದೀರಾ? ಇದೇ ಸಮಸ್ಯೆಯಾಗಿದೆ. ಭಗವಂತ ಕಂಸನ ಮೇಲೆ ಜನರಿಗೆ ವಿಶ್ವಾಸವೇ ಇಲ್ಲ. ನಾನು ಭಗವಂತ. ಅಲ್ಲವೇ ಚಕ್ರಧಾರಿ? ನೋಡಬೇಕೇ ನಿನ್ನ ಪ್ರತಿರೂಪವನ್ನು? ನಂದ,